ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಬಿಸ್ನೆಸ್ ರನ್ ಮಾಡ್ತಿದ್ದೀರಪ್ಪ ಅಂತಂದರೆ, ಸೊ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಇಲ್ಲ ನಿಮ್ಮದೇನಾದರೂ ಸ್ಟೋರ್ ಅಥವಾ ನಿಮ್ಮದು ಆಫೀಸ್ ಇತ್ತಪ್ಪ ಅಂತಂದರೆ, ನೀವು ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ಲೊಕೇಶನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಂತಂದರೆ ಆ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ನಮ್ಮ ಲೊಕೇಶನನ್ನು ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಲೈವ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಲೊಕೇಶನ್ಗಳನ್ನು ನೀವು ಯಾವ ಥರ ಹಾಕ್ಬೋದು ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಈ ಒಂದು ವಿಡಿಯೋ ನೋಡೋದ್ರಿಂದ ಗೊತ್ತಾಗ್ಬಿಡುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಅದೇ ರೀತಿ ಚಾನಲ್ಗೆ ಹೊಸಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವಾಗ ಹೋಗೋಣ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಯಾವ್ಯಾವ ಥರ ಅಂದರೆ ಯಾವ ಥರ ಹಾಕೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನೋಡ್ಬೋದು, ನೀವೇನಪ್ಪ ಅಂತಂದರೆ ಗೂಗಲ್ ಮೈ ಬಿಸ್ನೆಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ಗೂಗಲ್ ಓಪನ್ ಮಾಡಿಕೊಂಡು ಗೂಗಲ್ ಮೈ ಬಿಸ್ನೆಸ್ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿ ಆದ ಮೇಲೆ ನಿಮ್ಮ ಒಂದು ಜಿಮೇಲ್ ಏನಿರುತ್ತಲ್ಲ, ಸೊ ಆ ಜಿಮೇಲ್ ಲಾಗಿನ್ ಇರಬೇಕು. ಸೊ ಆ ಜಿಮೇಲ್ ಲಾಗಿನ್ ಇತ್ತಪ್ಪ ಅಂತಂದರೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬಿಸ್ನೆಸ್ ನೇಮ್ ಏನು ನಿಮ್ಮದು ಅಂದ್ರೆ ನೀವು ಹಾಕಬೇಕು. ಸೊ ನಾನು ಹಾಕ್ತೀನಿ. ಸೊ ಬಿಸ್ನೆಸ್ ನೇಮ್ ಏನಿದೆ ಅದನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಬಿಸ್ನೆಸ್ ಕ್ಯಾಟಗರಿ ಯಾವುದು ಅನ್ನೋದನ್ನು ಹಾಕಬೇಕು. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಕ್ವಶನ್ಸ್ ಕೇಳಿರುತ್ತೆ. ಡು ಯು ವಾಂಟ್ ಟು ಆ್ಯಡ್ ಲೊಕೇಶನ್ ಕಸ್ಟಮರ್ಸ್ ಕ್ಯಾನ್ ವಿಸಿಟ್ ಲೈಕ್ ಅ ಸ್ಟೋರ್ ಆರ್ ಆಫೀಸ್? ಸೊ ಕಸ್ಟಮರ್ಸ್ ವಿಸಿಟ್ ಮಾಡಬೇಕಂತ ಹೇಳ್ತಾ ಇದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಸೊ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ಇಲ್ಲಿ ಎಂಟರ್ ಯುವರ್ ಬಿಸ್ನೆಸ್ ಅಡ್ರೆಸ್ ಅಂತ ಇದೆ. ಸೊ ಅದನ್ನು ನೀವು ಹಾಕಬೇಕಾಗತ್ತೆ. ಸೊ ಸ್ಟ್ರೀಟ್ ಅಡ್ರೆಸ್, ಸೊ ಕಂಪ್ಲೀಟಾಗಿ ನೀವು ಅಡ್ರೆಸ್ಸನ್ನು ಹಾಕಿ. ನಾನು ಅಡ್ರೆಸ್ಸನ್ನು ಹಾಕ್ತೀನಿ. ಸೊ ಅಡ್ರೆಸ್ಸನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಸಿಮಿಲರ್ ಇರುವಂಥ ಈಸ್ ದಿಸ್ ಯುವರ್ ಬಿಸ್ನೆಸ್ ಅಂತ ಕೇಳೋದಕ್ಕೆ ಬರುತ್ತೆ. ಸೊ ಇದೆಲ್ಲ ನೀವು ನೋಡ್ಕೋಬೇಕು. ಸೊ ನಿಮ್ದು ಯಾವುದನ್ನು ಬಿಸ್ನೆಸ್ ಇತ್ತಪ್ಪ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ ನನ್ ಆಫ್ ದೀಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಲೊಕೇಶನನ್ನು ನೀವು ಇಲ್ಲಿ ಪಿನ್ ಮಾಡಬೇಕಾಗತ್ತೆ. ಸೊ ನೀವು ಪಿನ್ ಮಾಡಬೇಕಂತಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ನೋಡಿ, ಸೊ ಆ ಒಂದು ಲೊಕೇಶನನ್ನು ನೀವು ಪಿನ್ ಮಾಡ್ಕೋಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ನೆಕ್ಸ್ಟ್ ಕ್ವಶನ್ಸ್ ಕೇಳಿದ್ರೆ, ಡು ಯು ಪ್ರೊವೈಡ್ ಡೆಲಿವರೀಸ್ ಆರ್ ಹೋಮ್ ಆ್ಯಂಡ್ ಆಫೀಸ್ ವಿಸಿಟ್ಸ್? ಸೊ ಎಸ್ ಇದ್ರೆ ಎಸ್ ಕೊಡಿ, ನೋ ಅಂದರೆ ನೋ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಇಲ್ಲಿ ನಿಮಗೆ ಫೋನ್ ನಂಬರ್ಸ್ಗಳನ್ನು ಕೇಳುತ್ತೆ. ಸೊ ಫೋನ್ ನಂಬರ್ಸ್ಗಳನ್ನು ನೀವು ಹಾಕಬೇಕಾಗತ್ತೆ. ಅದೇ ರೀತಿ ವೆಬ್ಸೈಟ್ ಇತ್ತಂದರೆ ವೆಬ್ಸೈಟ್ ಹಾಕಬೇಕಾಗುತ್ತೆ, ಇಲ್ಲ ಅಂತಂದರೆ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಗೆಟ್ ಅಪ್ಡೇಟ್ಸ್ ಅಬೌಟ್ ಯುವರ್ ಬಿಸ್ನೆಸ್ ಇತ್ತಂದರೆ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಇವಾಗ ನಿಮ್ದೇನಪ್ಪ ಅಂದರೆ ಸ್ಟಾರ್ಟ್ ವೆರಿಫಿಕೇಷನ್ ಎಂಟರ್ ಯುವರ್ ಫೋನ್ ನಂಬರ್ ಅಂತ ಕೇಳುತ್ತೆ. ಸೊ ನೀವೇನಪ್ಪ ಅಂತಂದರೆ ಫೋನ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಇಲ್ಲಪ್ಪ ಅಂತಂದರೆ ವೆರಿಫೈ ಲೆಟರ್ ಅಂತಲೂ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಫೋನ್ ನಂಬರ್ ಹಾಕೊಂಡು ನೆಕ್ಸ್ಟ್ ಕೊಟ್ರಪ್ಪ ಅಂತಂದರೆ ಆಟೋಮೆಟಿಕಲಿ ವೆರಿಫೈ ಆಗಿಬಿಡುತ್ತೆ. ಸೊ ಇಲ್ಲಿ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಟೈಮಿಂಗ್ಸನ್ನು ಹಾಕಬೇಕಾಗತ್ತೆ. ಸೊ ಎಷ್ಟು ಟೈಮಿಂದ ಎಷ್ಟು ಟೈಮ್ವರೆಗೂ ನಿಮ್ಮ ಒಂದು ಶಾಪ್ ಅಥವಾ ನಿಮ್ಮ ಒಂದು ಆಫೀಸ್ ಓಪನ್ ಇರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಬಿಸ್ನೆಸ್ ಡಿಸ್ಕ್ರಿಪ್ಷನನ್ನು ಕೇಳುತ್ತೆ. ಸೊ ಡಿಸ್ಕ್ರಿಪ್ಷನನ್ನು ನೀವು ಹಾಕೋದಿಲ್ಲ, ಸ್ಕಿಪ್ ಮಾಡಿ. ಸೊ ಹಾಕಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಫ್ರಂಟ್ ಫೋಟೋ ಕೇಳುತ್ತೆ ಸ್ಟೋರ್ದು. ಸೊ ಇಲ್ಲಿ ನೀವು ಫ್ರಂಟ್ ಫೋಟೋನ ಹಾಕಬೇಕು. ಸೊ ಇಲ್ಲ ಅಂತಂದರೆ ಆಮೇಲೆ ಕೂಡ ಹಾಕ್ಬೋದು. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅದೇ ರೀತಿ ಫೋಟೋಸ್ ಕೂಡ ಹಾಕಬೇಕು. ಸೊ ಫೋಟೋಸ್ ಕೂಡ ಹಾಕಿ. ಸೊ ಹಾಕಿ ಆದ ಮೇಲೆ ಸೊ ಇಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೇಳುತ್ತೆ. ಸೊ ಅವಶ್ಯಕತೆ ಇಲ್ಲ, ಅದನ್ನು ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಯಿತು. ಅದಾದ ಮೇಲೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡ್ಕೊಂಡು ಆದ ಮೇಲೆ ಯುವರ್ ಎಡಿಟ್ಸ್ ವಿಲ್ ಬಿ ವಿಸಿಬಲ್ ಆನ್ಸ್ ಯುವರ್ ವೆರಿಫೈಡ್. ಸೊ ವೆರಿಫೈ ಆದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಏನು ಇದು ಪ್ರೊಫೈಲ್ ಇರುತ್ತಲ್ಲ, ಸೊ ಅದು ವಿಸಿಬಲ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನಂಬರ್ ಅದೆಲ್ಲ ನೀವೇನಪ್ಪ ಅಂತಂದರೆ ಚೇಂಜಸನ್ನು ನೀವು ಮಾಡ್ಕೋಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಕಸ್ಟಮರ್ಸ್ ಕ್ಯಾನಾಟ್ ಸಿ ಯುವರ್ ಬಿಸ್ನೆಸ್ ಇನ್ಫಾರ್ಮೇಷನ್ ಗೆಟ್ ವೆರಿಫೈಡ್ ಟು ಲೆಟ್
ದೆಮ್ ಫೈಂಡ್ ಯುವರ್ ಆನ್ ಗೂಗಲ್ ಅಂತ ಇತ್ತಪ್ಪ ಅಂತಂದರೆ ಇಲ್ಲಿ ನೀವು ಗೆಟ್ ವೆರಿಫೈ ಇದೆಲ್ಲ ಅದನ್ನು ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಅದನ್ನು ನೀವು ಹಾಕೋಬೇಕಾಗುತ್ತೆ. ಅಂದರೆ ಮೊಬೈಲ್ ನಂಬರ್ ಹಾಕಿರುತ್ತೆ, ಅದಕ್ಕೆ OTP ಅದೆಲ್ಲ ಬಂದಾದ ಮೇಲೆ ನಿಮಗೆ ಅದು ವೆರಿಫೈ ಆಗುತ್ತೆ. ಸೊ ಈ ರೀತಿ ನೀವು ಏನು ಮಾಡೋದಪ್ಪ ಅಂತಂದರೆ ನಿಮ್ಮ ಒಂದು ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ಏನೊಂದು ಲೊಕೇಶನ್ ಇರುತ್ತಲ್ಲ ಅದನ್ನು ನೀವು ಹಾಕಬಹುದು. ಸೊ ಇಷ್ಟು ಇದರ ವೀಡಿಯೋಸ್ ಇದ್ದರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಲ್ಲ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.